ಕೆಳೆಗಾಂವ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಪ್ರಮುಖ ಹಂತದ 2 ಮೋಟಾರ್ಗಳಿಗೆ ಚಾಲನೆ ನೀಡುವುದರಿಂದ ಸುಮಾರು 15,000 ಹೆಕ್ಟೇರ್ ಅಥವಾ 40,000 ಎಕರೆ ಭೂಮಿ ನೀರಾವರಿಗೊಳಪಡಿಸಲಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಐನಾಪುರದಲ್ಲಿ ಕೃಷ್ಣಾ ನದಿಯ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಕಾಲುವೆಗೆ ಭೂಮಿ ಪೂಜೆಯನ್ನು ಸಲ್ಲಿಸಿ ಅಂದರೆ ಬಾಗಿನ ಅರ್ಪಿಸಿ ನಂತರ ಬೃಹತ್ ಜಾಕ್ವೆಲ್ನಲ್ಲಿರುವಂತಹ ಮೋಟಾರುಗಳನ್ನು ಬಟನ್ ಒತ್ತುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಇದೇ ಸಂದರ್ಭದಲ್ಲಿ ನೀರಾವರಿ ನಿಗಮದ ಸಿಇ ನಾಗರಾಜ್, ಬಿಎ ಕಾಇ ಪ್ರವೀಣ್ ಹುಣಸಿಕಟ್ಟಿ, ಕಾಇ ಪ್ರಶಾಂತ್ ಪೋತದಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನೀರಾವರಿ ಈ ಸಲ 25-26 ಸಾಲಿನಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. 2 ಮೋಟರ್ಗಳು ಇವು ಪ್ರಾರಂಭ ಮಾಡಿದ್ದೀವಿ. ಈಗ ಇದು ಟೋಟಲಿ 13,000 ಕೋಟಿ ರೂಪಾಯಿದ ಪ್ರಾಜೆಕ್ಟ. ಈಗಾಗಲೇ 1,200 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಇನ್ನೂ ಒಂದು 100 ಅಥವಾ 200 ಕೋಟಿ ನಮಗೆ ವೆಚ್ಚ ಮಾಡಲಿಕ್ಕೆ ಆಗ್ತದೆ. ಈಗ ಇವತ್ತು ಪ್ರಾರಂಭ ಮಾಡಿದ್ದು ಒಂದು 40,000 ಎಕರೆಗೆ ಅಂದರೆ ಒಂದು 15-16,000 ಹೆಕ್ಟರ್ ನೀರು ಕೊಡುವಂಥ ಈ ಕಾರ್ಯಕ್ರಮ ಆಗುವುದು. ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ. ಅದು ಸಹಿತ ಕೆಲವೇ ದಿನಗಳಲ್ಲಿ ಮುಗಿಸಿ ಇದು ಟೋಟಲಿ 27,460 ಹೆಕ್ಟರ್ ಎಲ್ಲ ಭೂಮಿಗೆ ನೀರು ಕೊಡುವಂಥ ಯೋಜನೆ ಇದಾಗಿದೆ. ಟೋಟಲಿ ಈ ಹಳ್ಳಿಯಲ್ಲಿ ಒಂದು 25-30 ಹಳ್ಳಿಗಳು ಅಂದರೆ 65-70,000 ಎಕರೆ ನೀರು ಕೊಡುವಂಥ ಈ ಯೋಜನೆ 17ರಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರು. ಅದು 19ರಲ್ಲಿ ಕರೋನಾ ಬಂದು 19ರಲ್ಲಿ ಪ್ರವಾಹ ಬಂದು ಸ್ವಲ್ಪ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆಗಳಾಗಿದ್ದವು. ಸಾಕಷ್ಟು ಒಂದು ಅಡೆತಡೆಗಳು ಬಂದು ಅದು ಕಾಂಟ್ರಾಕ್ಟರ್ ಕಡೆದಾಗಲಿ ಅಥವಾ ನಮ್ಮ ಕಡೆದಾಗಲಿ ಅಥವಾ ರೈತರ ಕಡೆದಾಗಲಿ ಏನೇನೋ ಮಾಡಿ ಇವತ್ತು ಎಲ್ಲ ಇತರದ್ದು ಮಾಡಿದ್ದೀವಿ. ಇನ್ನೂ ಭೂ ಸ್ವಾಧೀನ ಸ್ವಲ್ಪ ಕೆಲಸ ಬಾಗಿರೋದ್ರಿಂದ ಅವರಿಗೆ ಭೂ ಸ್ವಾಧೀನ ಮಾಡಿ ಹಣವನ್ನು ಕೊಟ್ಟರೆ ಅವರಿಗೆ ಪರ್ಯಾಯದ ಹಣವನ್ನು ಅವ್ರಿಗೆ ಕೊಟ್ಟದ್ದಾದ್ರೆ ಅವರೆಲ್ಲ ನಮಗೆ ಅನುಮತಿಯನ್ನು ಕೊಡ್ತಾರೋ. ಹಾಗಾಗಿ ನಮ್ಮ ಜನ ಎಲ್ಲ ಎನೋಷೆಂಟ್ ಜನ, ಯಾರೂ ನಮಗೆ ಇದಕ್ಕೆ ವಿರೋಧ ಮಾಡಿಲ್ಲ. ಎಲ್ಲ ಜನರ ಸಹಕಾರ ಇಡೀ ಐನಾಪುರ ಹಿಡಿದು ಎಲ್ಲ ಕಡೆ ಹಳ್ಳಿಗಳು, ಅನಂತಪುರ ಜಿಲ್ಲಾ ಪಂಚಾಯತಿ ಮತ್ತು ಮಧುಬಾವಿ ಜಿಲ್ಲಾ ಪಂಚಾಯತಿ ಈ 30 ಹಳ್ಳಿಗಳಲ್ಲಿ ಯಾವ ಜನನೂ ನಮಗೆ ಇದುವರೆಗೆ ತೊಂದರೆ ಕೊಟ್ಟಿಲ್ಲ. ಈ ಒಂದು ಯೋಜನೆ ಪೂರ್ಣಗೊಳ್ಳಬೇಕಾಗಿದ್ರೆ ಇಲ್ಲಿ ಕಾಂಟ್ರಾಕ್ಟರ್ದು, ಇಂಜಿನಿಯರ್ಗಳದು ಮತ್ತು ರೈತರದು ಭಾಳ ಒಂದು ಸಹಾಯ ಹಸ್ತಿದೆ. ಕೇವಲ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಶಾಸಕರು ಮಾಡಿದ್ರೆ ಏನೂ ಆಗೋದಲ್ಲ. ಸರ್ಕಾರನೂ ದುಡ್ಡು ಕೊಟ್ಟಿದೆ, ನಾವು MLA ತಂದಿಲ್ಲಿ ಪೂಜೆ ಮಾಡುವಂಥ ಕೆಲಸ ಮಾಡಬಹುದು. ಆದರೆ ನಮ್ಮ ರೈತರ ಸಹಕಾರ ಭಾಳ ಇದಕ್ಕೆ 100ಕ್ಕೆ 100ರಷ್ಟು ರೈತ ಸಹಕಾರ ಸಿಕ್ಕೋದ್ರಿಂದ ಈ ಒಂದು ಯೋಜನೆ ಪೂರ್ಣಗೊಳ್ಳಲಿಕ್ಕೆ ಒಂದು ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅದಕ್ಕೆ ನಾನು ಐನಾಪುರದ ಮುಂದಿನ ಎಲ್ಲ ಹಳ್ಳಿಗಳ ಜನರಿಗೆ ಇವತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಯಾವುದೇ ರಾಜಕಾರಣ ಅಥವಾ ಯಾವುದೇ ಅಭಿವೃದ್ಧಿಗೆ ಯಾರೂ ವಿರೋಧ ಮಾಡಿದ್ರೆ ಎಲ್ಲರೂ ಒಬ್ಬರಿಗೊಬ್ಬರ ಮುಂದಿನ ದಿನಮಾನಗಳಲ್ಲಿ ಸಹಿತ ಸಹಕಾರದ ಭಾಳ ಅಪೇಕ್ಷೆಯನ್ನು ಮಾಡ್ತಾಯಿದ್ದೀವಿ ನಾವು. ಆ ಕೆನಾಲ ಡಿಸ್ಟರ್ಬೇಷನ್ ಮಾಡೋದು ಅಥವಾ ಒಂದಿಬ್ಬರಿಂದ ಒಬ್ಬರು ಹೊಲಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಡ್ಡಗಾವರಿಗೆ ಮತ್ತೊಂದೇನೋ ಹಾಕಿ ಮುಂದಿನವರಿಗೆ ನೀರು ಹೋಗಬಾರ್ದಂಗೆ ವ್ಯವಸ್ಥೆ ಮಾಡೋದು, ಇವೆಲ್ಲ ಆಗಬಾರ್ದು. ಇದು ಎಲ್ಲರಿಗೂ ಉಪಯೋಗ ಆಗಬೇಕು, ಎಲ್ಲರೂ ಇದನ್ನು ಉಪಯೋಗ ಪಡಬೇಕು. ಸ್ವಲ್ಪ ತಾಳ್ಮೆ, ನಮ್ಮಲ್ಲಿ ತಾಳ್ಮೆ ಇದ್ದರೆ ಎಲ್ಲರಿಗೂ ನೀರು ಕೊಡುವಂಥ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಿ ಕಚ್ಚಾಡ್ಲಿಕ್ಕತ್ರ ಅಂದರೆ ಇಂಜಿನಿಯರಿಗೂ ಏನು ಮಾಡಲಿಕ್ಕಾಗೋದಿಲ್ಲ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೂ ಏನು ಮಾಡಲಿಕ್ಕಾಗೋದಿಲ್ಲ. ಜನರಲ್ಲಿ ಸ್ವಲ್ಪ ತಾಳ್ಮೆ, ಸಹನೆ ಇದ್ರೆ ನಾವು ಎಲ್ಲ ಹಳ್ಳಿಗೆ ನೀರು ಕೊಡುವಂಥ ಕೆಲಸವನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ಅದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇವತ್ತು 2 ಮೋಟ್ರ್ ಪ್ರಾರಂಭ ಮಾಡಿದ್ವಿ. ಇನ್ನೊಂದು ತಿಂಗಳ ಒಳಗಾಗಿ ಮತ್ತೊಂದು ಮೋಟ್ರ್ ಪ್ರಾರಂಭ ಮಾಡ್ತೀವಿ. ಮತ್ತೆ ಒಂದು 4 ತಿಂಗಳಲ್ಲಿ 4 ಮೋಟ್ರ್ ಪ್ರಾರಂಭ ಮಾಡಿ ಅದು ಹೆಚ್ಚಿಗೆ ಒಂದು ಮೋಟ್ರವನ್ನು ಅಲ್ಲೂ ಅಳವಡಿಸ್ತೀವಿ. ಇನ್ನೊಂದು ಸ್ವಲ್ಪ ಅಕ್ವಾಡೇಟದ ಕೆಲಸ
ಒಂದು 20% ಇದೆ. ಎಲ್ಲ ನಮ್ಮಲ್ಲಿ ಪ್ಯಾನಲ್ಗಳು ತಯಾರಾಗಿದ್ದಾವೆ. ಅದರ ಮೇಲೆ ಕುಡಿಸೋದಷ್ಟೇ ಇದೆ. ಕೆಲವ ಮೇನ್ ಕೆನಾಲ, ಆಮೇಲೆ ಕೆಲವು ಒಂದು 20 to 30% ಡಿಸ್ಟ್ರಿಬ್ಯೂಷನ್ ಲೈನ ಇವೆಲ್ಲ ಬಾಕಿ ಇರೋದ್ರಿಂದ ಈಗ 9 ವರ್ಷದಿಂದ ಮುಗಿಸಿ ಮುಂದಿನ ವರ್ಷ 26ರಲ್ಲಿ ಪೂರ್ತಿಯಾಗಿ 100% ಈ ಯೋಜನೆ ಮಾಡಿ ಎಲ್ಲ ರೈತರಿಗೆ 27,000 ಹೆಕ್ಟರ್ ಅಂದರೆ 70,000 ಎಕರೆಗೆ ನೀರಾವರಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಬ್ಯೂರೋ ರಿಪೋರ್ಟ್ BV5 ನ್ಯೂಸ್ ಕನ್ನಡ, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.